ಇವತ್ತು ಡೇಟ್ ಎಷ್ಟು? ಡೇಟ್ 8th ಆಗಸ್ಟ್. ಟೈಮ್ ಆಗಿದೆ ಈಗ 12:15 ಆಲ್ಮೋಸ್ಟ್. ಅಂದರೆ ಶನಿವಾರ ಆಗಿದೆ. ಓಕೆ. ಸೊ ಸ್ವಲ್ಪ ಲೇಟಾಗಿ ರೆಕಾರ್ಡ್ ಮಾಡ್ತಿದ್ದೇನೆ. ಓಕೆ. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ನಾನು ಖಾಲಿ ಒಂದೇ ಟ್ರೇಡಿಂಗ್ ಅಕೌಂಟಲ್ಲಿ ಫೋಕಸ್ ಮಾಡೋದು ಅಂತ. ಸೊ ಕರೆಂಟಾಗಿ ನಾನು ಬ್ಲೂಬೆರಿ ಫಂಡೆಡ್ ಅಕೌಂಟಲ್ಲಿ ಮಾತ್ರ ಫೋಕಸ್ ಮಾಡ್ತಿದ್ದೇನೆ ಈಗ. ಸೊ ಒಂದ್ಸತಿ ಕನ್ಸಿಸ್ಟೆನ್ಸಿ ಪ್ರಾಪರಾಗಿ ಬಂದ ನಂತರನೇ ಫೋಕಸ್ ಮಾಡ್ತೇನೆ. ಓಕೆ. ಸೊ ಇವತ್ತು ಸ್ವಲ್ಪ ಕೆಲವೆಲ್ಲ ಇಂಟ್ರೆಸ್ಟಿಂಗ್ ಇಂಟ್ರೋಸ್ಪೆಕ್ಷನ್ ಅಂದರೆ ನಾನು ಹಳೆ ಟ್ರೇಡ್ಸನ್ನೆಲ್ಲ ವಾಪಸ್ ರಿವಿಸಿಟ್ ಮಾಡಿ ಅನಾಲಿಸಿಸ್ ಮಾಡಿದೆ. ಯಾವುದೆಲ್ಲ ಮಿಸ್ಟೇಕ್ಸ್ ಆಗಿತ್ತು, ಯಾಕೆ ನಾನು ರಿಪಿಟೇಟಿವ್ ಮಿಸ್ಟೇಕ್ಸ್ ಮಾಡ್ತಿದ್ದೆ, ಯಾವ ಟೈಪಲ್ಲಿ ಯಾವುದೆಲ್ಲ ರಿಪಿಟೇಟಿವ್ ಮಿಸ್ಟೇಕ್ಸ್ ಮಾಡಿದ್ದೇನೆ, ಮತ್ತು ಕೆಲವೆಲ್ಲ ಮಿಸ್ಟೇಕ್ಸ್ ಅಂದರೆ ಮೇಜರ್ ಮಿಸ್ಟೇಕ್ಸ್, ಮತ್ತು ಕೆಲವೆಲ್ಲ ನನಗೆ ಲಾಸಸ್ ಆಗಿತ್ತಲ್ವಲ್ಲ ಈ ವೀಕಲ್ಲಿ, ದೊಡ್ಡ ದೊಡ್ಡ ಲಾಸಸ್ ಆಗಿತ್ತು. ಅಂದರೆ $150 ಮತ್ತು ಒಂದು ಫಂಡೆಡ್ ಅಕೌಂಟ್ ಕೂಡ ಬ್ರೀಚ್ ಆಯಿತು ನಂದು. ಸೊ ಅದೆಲ್ಲ ಯಾಕೆ ಆಯ್ತು ಅಂತ ನಾನು ಕ್ವಶನ್ ಮಾಡ್ತಿದ್ದೆ. ಓಕೆ. ಮತ್ತು ಅದನ್ನು ನನ್ನದು ನಾನು ಜರ್ನಲ್ ಬರಿತೇನಲ್ವ ಪ್ರತಿ ಟ್ರೇಡ್ಸ್, ಇದು ಯಾಕೆ ಮಿಸ್ಟೇಕ್, ಹೇಗೆ ಪ್ರಾಫಿಟ್ ಆದರೆ ರೂಲ್ಸ್ ಫಾಲೋ ಮಾಡಿದೆಯಾ, ಲಾಸ್ ಆದರೆ ರೂಲ್ಸನ್ನು ಬ್ರೇಕ್ ಮಾಡಿದೆಯಾ, ಫಾಲೋ ಮಾಡಿದೆಯಾ, ಹೇಗೆ ಅಂತ ಅನಾಲಿಸಿಸ್ ಮಾಡ್ತಿದ್ದೆ. ಓಕೆ. ಸೊ ಆಗ ನನಗೆ ಕೆಲವೆಲ್ಲ ಕ್ವಶನ್ಸಿಗೆ ಆನ್ಸರ್ ಸಿಕ್ಕಿತ್ತು. ಮತ್ತು ಇದು ಆ್ಯಕ್ಚುಲಿ ನನ್ನ ಟ್ರೇಡ್ ಬ್ಯಾಕ್ ಟೆಸ್ಟಿಂಗ್ ಟೈಮಲ್ಲಿ ಅಂದರೆ ಮಿನಿಮಮ್ 2 to 4 ಟ್ರೇಡ್ಸ್ ಕೊಡ್ತದೆ. ಓಕೆ. ಅಂದರೆ ಪ್ರಾಪರಾಗಿ ಫಾಲೋ ಮಾಡಿದರೆ. ಓಕೆ. ಸೊ ನಾನು ತಗೊಳ್ಳುವ ಟ್ರೇಡ್ಸ್ ಆ್ಯಕ್ಚುಲಿ ತುಂಬ ಜಾಸ್ತಿ. ಓಕೆ. ಅಂದರೆ ಒಂದು ಆ್ಯಾವ್ರೇಜ್ ಅಂತ ಹೇಳ್ಕೊಳುವ, ಅಂದರೆ ಮ್ಯಾಕ್ಸಿಮಮ್ 4 ಮ್ಯಾಕ್ಸಿಮಮ್. ಓಕೆ. ಸೊ ಟ್ರೆಂಡಿಂಗ್ ಮಾರ್ಕೆಟ್ ಅಂದರೆ ಈ ವಾರದಲ್ಲಿ ನೋಡ್ಬೋದು ನೀವು, ಮಾರ್ಕೆಟ್ ತುಂಬ ಟ್ರೆಂಡಿಂಗಲ್ಲೇ ಇತ್ತು. ಓಕೆ. ಅಂದರೆ ಸಿಂಪಲ್ಲಾಗಿ ನಾನು ಹೇಳೋದಾದರೆ, ಓಕೆ, ಇದು ಮಂಡೆಯಿಂದ ಸ್ಟಾರ್ಟ್ ಆದದ್ದು. ಓಕೆ. ಸೊ ಇಲ್ಲಿ ನೋಡಿ, ಕಂಪ್ಲೀಟಾಗಿ ಮಾರ್ಕೆಟ್ ಟ್ರೆಂಡಿಂಗಲ್ಲೇ ಉಂಟು. ಓಕೆ. ಸೊ ಯಾವಾಗ ಟ್ರೆಂಡಿಂಗ್ ಮಾರ್ಕೆಟ್ ಇರ್ತಾವಲ್ವ, ಸೆಟಪ್ ಕೂಡ ಫಾರ್ಮ್ ಆಗ್ತದೆ, ಆದರೆ ಎವ್ರಿ ಡೇ ಬೇಸಿಸಲ್ಲಿ ಆಗೋದಿಲ್ಲ. ಓಕೆ. ಸೊ ಇಲ್ಲಿ ನಂದು ಮಿಸ್ಟೇಕ್ ಎಂತಾಯ್ತಂದರೆ, ನಾನು ಎವ್ರಿ ಡೇ ಟ್ರೇಡ್ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಓಕೆ. ಅದು ಯಾಕೆ ಅಂದರೆ ಫಂಡೆಡ್ ಅಕೌಂಟ್. ಓಕೆ. 2 ಫಂಡೆಡ್ ಅಕೌಂಟ್ ತೊಗೊಂಡಿದ್ದೆ ನಾನು. 2 ಫಂಡೆಡ್ ಅಕೌಂಟಲ್ಲಿ ಒಂದು ಬ್ಲೂಬೆರಿಯಲ್ಲಿ ನಂದು ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ತುಂಬ ಒಳ್ಳೆಯದುಂಟು. ಓಕೆ. ಅಂದರೆ ತುಂಬ ಟೈಮಿಂದ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ನಾನು ಪ್ರಾಪರ್ ರೂಲ್ಸನ್ನು ಫಾಲೋ ಮಾಡಿ ಟ್ರೇಡ್ ಮಾಡ್ತಿದ್ದೆ. ಆದರೆ ಇನ್ನೊಂದು ಟ್ರೇಡಿಂಗ್ ಅಕೌಂಟ್ ಉಂಟಲ್ಲ, ಶಾರ್ಕ್ ಫಂಡೆಡ್, ಅದರಲ್ಲಿ ನಾನು ಹೇಗಿತ್ತಂದರೆ ನಾನು ಒಟ್ರಾಶಿ ಟ್ರೇಡ್ ಮಾಡ್ತಿದ್ದೆ. ಓಕೆ. ಅದರಿಂದ ಸೈಕಾಲಜಿ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗ್ತಿತ್ತು. ಓಕೆ. ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸೈಕಾಲಜಿ. ಓಕೆ. ಸೈಕಾಲಜಿಯನ್ನು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ಓಕೆ. ಅನ್ನೆಸೆಸರಿಯಾಗಿ ಟ್ರೇಡ್ ಮಾಡಿ ಒಂದು ಅಕೌಂಟಲ್ಲಿ ಲಾಸ್ ಆಗಿ ವಾಪಸ್ ರಿವೆಂಜ್ ಟ್ರೇಡ್ ತೊಗೊಂಡು ಅದೆಲ್ಲ ತುಂಬ ಮೆಂಟಲಿ ಸ್ಟ್ರೆಸ್ ಆಗ್ತದೆ, ಮತ್ತು ನಮ್ಮ ಟೈಮ್ ವೇಸ್ಟ್ ಕೂಡ ಆಗ್ತದೆ, ಮತ್ತು ಲಾಸ್ ಕೂಡ ಆಗ್ತದೆ, ಕ್ಯಾಪಿಟಲ್ ಕೂಡ ಲೂಸ್ ಆಗ್ತದೆ. ಓಕೆ. ಸೊ ಇದರಲ್ಲಿ ನಾನು ಇಂಟ್ರೋಸ್ಪೆಕ್ಷನಲ್ಲಿ ನಾನು ಎಂತ ತಿಳ್ಕೊಂಡೆ ಅಂದರೆ, ನನ್ನ ಆ್ಯಾವ್ರೇಜ್ ಟ್ರೇಡ್ ತುಂಬ ಡೈಲಿ ಬೇಸಲ್ಲಿ ತುಂಬ ಟ್ರೇಡ್ ಮಾಡ್ತಿದ್ದೆ ನಾನು, ವಾರದಲ್ಲಿ 4-5. ಮತ್ತು ಇನ್ನೊಂದೆಂತ ಅಂದರೆ, ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿರ್ಲಿಲ್ಲ, ಜಂಪ್ ಆಗ್ತಿದ್ದೆ, ಫೋರ್ಸ್ಫುಲಿ ಟ್ರೇಡ್ ಮಾಡ್ತಿದ್ದೆ. ಟ್ರೇಡನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೆ. ಓಕೆ. ರೆದರ್ ಫಾಲೋಯಿಂಗ್ ವಿತ್ ದ ರೂಲ್ಸ್. ಓಕೆ. ಫೋರ್ಸ್ ಫಿಟ್ ಮಾಡ್ತಿದ್ದೆ ಅಂತ ಹೇಳಬೇಕಿತ್ತಂದರೆ. ಓಕೆ. ಸೊ ಹಾಗಾಗಿ ನನ್ನದು ಕೆಲವು ಫೋರ್ಸ್ಫುಲ್ ಟ್ರೇಡ್ ಇತ್ತು. ಅದು ಶಾರ್ಕ್ ಫಂಡೆಡ್ ಇನ್ನೊಂದು ಬ್ಯಾಕಪ್ ಅಕೌಂಟ್ ತೊಗೊಂಡ ಕಾರಣ ಅದನ್ನು ಕಂಪ್ಲೀಟಾಗಿ ಪಾಸ್ ಮಾಡಿದ್ದೇನೆ ಈಗ. ಓಕೆ. ಸೊ ಖಾಲಿ ಬ್ಲೂಬೆರಿ ಫಂಡೆಡಲ್ಲಿ ಟ್ರೇಡ್ ಮಾಡ್ತಿದ್ದೇನೆ, ಮತ್ತು ಕ್ಲೀನ್ ಸೆಟಪ್ ಓನ್ಲಿ. ಓಕೆ. ಎಲ್ಲಿ ಡೌಟ್ ಇರ್ತದೆ ಅಲ್ಲಿ ಸ್ಟಾಪ್ ಮಾಡ್ತೇನೆ. ಓಕೆ. ಇಲ್ಲಿ ನೋಡ್ಬೋದು, ಇದು ಬುಲ್ ರನ್ ಬಂದಿತ್ತು, ಆದರೆ ನನ್ನ ತಲೆಯಲ್ಲಿ ಒಂಥರ ಅಂದರೆ ಬುಲ್ ರನ್ ಬಂತು, ಇಲ್ಲೊಂದು ರೇಟೆಸ್ಟ್ ಕೊಟ್ಟಿದೆ, ಟ್ರೇಡ್ ತೊಗೊಳ್ಬೋದಿತ್ತು, ಇಷ್ಟು ದೊಡ್ಡ ಕ್ಯಾಪ್ಚರ್ ಆಗ್ತಿತ್ತು. ಸೊ ಇದೆಲ್ಲ ತಲೆಯಲ್ಲಿ ಬರ್ತಿತ್ತು. ಓಕೆ. ಆದರೆ ರೂಲ್ಸ್ ನಾನೆಂತ ಸೆಟ್ ಮಾಡಿದ್ದೇನೆ, ನನ್ನ ಸ್ಟ್ರಾಟಜಿ ಪ್ರಕಾರ ಯಾವುದೆಲ್ಲ ರೂಲ್ಸ್ ಉಂಟು ಸ್ಟಿಕ್ಕಾಗಿ ಅದಕ್ಕೇ ಫಾಲೋ ಮಾಡಬೇಕು. 100 1000 ವಿಪ್ಸ್ ಕೊಡಲಿ, ಅದು ಮ್ಯಾಟರ್ ಆಗಬಾರ್ದು. ಓಕೆ. ಮ್ಯಾಟರ್ ಎಂತ ಆಗಬೇಕಿದೆ ಅಂದರೆ, ಎಟ್ ದ ಎಂಡ್ ರೂಲ್ಸನ್ನು ಫಾಲೋ ಮಾಡಿ ನಾನು ಎಂಟರ್ ಆದೆಯಾ ಇಲ್ವಾ, ಅದು ಇಂಪಾರ್ಟೆಂಟ್. ಓಕೆ. ಸೊ ಹಾಗಾಗಿ ಇವತ್ತು ಒಂದೇ ಟ್ರೇಡ್ ತೊಗೊಂಡೆ ನಾನು. ಓಕೆ. ಅದು ಕೂಡ ಅನಾಲಿಸಿಸ್ ಇಂಟ್ರೋಸ್ಪೆಕ್ಷನ್ ಮಾಡ್ತಿರುವಾಗ, ನಾನು ಜರ್ನಲನ್ನು ಓದ್ತಿರುವಾಗ, ಕರೆಕ್ಟಾಗಿ ನೋಡ್ತಿರುವಾಗ ಒಂದು ಟ್ರೇಡ್ ಸಿಕ್ಕಿತ್ತು ನನಗೆ. ಸೊ ಅದು ಸಿಂಪಲ್ ಅಂತ ಅಂದರೆ, ಒಂದು CPI ನ್ಯೂಸ್ ಬಂತು, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್, ಬಯಸ್ ಫುಲ್ ಆ್ಯಕ್ಟಿವೇಟ್ ಆದರೂ
ಬಯಸ್ ಆಕ್ಟಿವೇಟ್ ಆದ ನಂತರ ಒಂದು ಡೌನ್ ಸೈಡ್ ಕೂಡ ಸ್ಟಾರ್ಟ್ ಆಯ್ತು, ಅಂದರೆ ಪ್ರಾಫಿಟ್ ಬುಕಿಂಗ್ ಕೂಡ ಸ್ಟಾರ್ಟ್ ಆಯ್ತು. ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ಎಂತಂದರೆ, ಒಂದು ಅಪ್ಸೈಡ್ ಮೂಮೆಂಟ್ ಹೋದ ನಂತರ ಒಂದು ಪುಲ್ ಬ್ಯಾಕ್ ಕೊಟ್ಟಿದ್ದು, ಡೌನ್ ಸೈಡ್ ಬಂತು, ಪುಲ್ ಬ್ಯಾಕ್ ಕೊಟ್ಟಿದ್ದು. ಓಕೆ, ಸೊ ಇಲ್ಲಿ ಪುಲ್ ಬ್ಯಾಕ್ ಹೇಗಿತ್ತಂದರೆ, ಇಲ್ಲಿ ನೋಡ್ಬೋದು ನೀವು, ಇದೊಂದು ಲೆವೆಲ್ ಒಂದು ಮಾರ್ಕ್ ಮಾಡಿದೆ ನಾನು ಇಲ್ಲಿ. ಅದೊಂದು ಸ್ಟ್ರಾಂಗ್ ಏರಿಯಾ ಆಫ್ ಪುಲ್ ಬ್ಯಾಕ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಓಕೆ, ಸೊ ಹಾಗಾಗಿ ನಾನು ಇದು ವೆಯ್ಟ್ ಮಾಡ್ತಿದ್ದೆ. ಇದು ಒಂದು ಪುಲ್ ಬ್ಯಾಕ್ ಬಂತು. ಪುಲ್ ಬ್ಯಾಕ್ ಬಂದ ನಂತರ ಇದು ಟ್ರೇಡ್ ನೀವು ನೋಡಿರ್ಬೋದು. ನಾನು ಅರ್ಜೆಂಟಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ. ಅದು ಯಾವಾಗ ಅಂದರೆ ಇಲ್ಲಿ. ಓಕೆ, ನಿನ್ನೆ ಗುರುವಾರದ ದಿನದಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಸ್ಟ್ರಾಂಗ್ ಪುಲ್ ಬ್ಯಾಕ್ ಬಂತು. ಒಂದು ವಿಕ್ ಕ್ಯಾಂಡಲ್, ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್. ಓಕೆ, ಅಂದರೆ ಆ್ಯಕ್ಚುಲ್ ನಾನು ತಗೊಂಡದ್ದು ಏರಿಯಾ ಇದು. ಓಕೆ, ನಿನ್ನೆ. ಆದರೆ ಇದು ನನ್ನ ಆ್ಯಕ್ಚುಲ್ ಎಂಟ್ರಿ ಪಾಯಿಂಟ್ ಆಗಬೇಕಿತ್ತು. ಯಾಕಂದರೆ ಸ್ಟ್ರಾಂಗ್ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಇಲ್ಲಿ. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ನೋಡ್ಬೋದು ನೀವು, ಸ್ಟ್ರಾಂಗ್ ಆಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಓಕೆ, ಇದು ಆ್ಯಕ್ಚುಲ್ ಎಂಟ್ರಿ ಪಾಯಿಂಟ್. ಓಕೆ, ಅಥವಾ ಒಂದು ಕಾನ್ಫಿಡೆಂಟ್ ಕೊಡಬೇಕು ಟ್ರೇಡ್ ಎಂಟರ್ ಆಗಲಿಕ್ಕೆ. ಓಕೆ, ಇದು ಕ್ಯಾಂಡಲ್. ಓಕೆ, ಸೊ ಇದು ಇಲ್ಲಿ ಕ್ಯಾಂಡಲ್ ಇದಾಗಿತ್ತು. ಓಕೆ, ಸೊ ಇದು ನಾನು ಕ್ಯಾಪ್ಚರ್ ಮಾಡಿದ್ದೇನೆ ಆಲ್ಮೋಸ್ಟ್ 270 ಟು 280 ಪಿಪ್ಸ್. ಓಕೆ, ಸೊ ಇದು ಆ್ಯಕ್ಚುಲ್ ಎಂಟ್ರಿ ಪಾಯಿಂಟ್. ಇದು ಸೇಮ್ ಲಾಜಿಕ್ ಇಲ್ಲಿ ಕೂಡ ಇತ್ತು. ಓಕೆ, ಇಲ್ಲಿ ನೋಡ್ಬೋದು, ಸ್ಟ್ರಾಂಗ್ ಆಗಿ ಒಂದು ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಎಂಟರ್ ಆದೆ. ಇಲ್ಲಿ ಎಂಟರ್ ಆದ ಕಾನ್ಫಿಡೆನ್ಸ್ ಲೆವೆಲ್ ಅಂತಂದರೆ, ಒಂದು ಆಲ್ರೆಡಿ ಡೌನ್ ಸೈಡ್ ಮೊಮೆಂಟಮಲ್ಲಿ ಇತ್ತು ಮಾರ್ಕೆಟ್. ಓಕೆ, ಒಂದು ಡೌನ್ ಸೈಡ್ ಮೊಮೆಂಟಮ್ ಸ್ಟಾರ್ಟ್ ಆಗಿತ್ತು, ಪುಲ್ ಬ್ಯಾಕ್ ಎಂಟ್ರಿ. ಓಕೆ, ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಕೂಡ ನೋಡಿದರೆ ಒಂದು ಡೌನ್ ಸೈಡಲ್ಲೇ ಸ್ಟಾರ್ಟ್ ಆಗಿತ್ತು. ಓಕೆ, ಡೌನ್ ಸೈಡ್ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾನು ಇಲ್ಲಿ ಎಂಟರ್ ಆದೆ, ಮತ್ತು ಆಲ್ಮೋಸ್ಟ್ 1:2 ಅಂತಲೇ ಹೇಳ್ಬೋದು. ಈ ಲೆವೆಲಲ್ಲಿ ನಾನು ಎಕ್ಸಿಟ್ ಆದೆ. ಓಕೆ, ಇಲ್ಲಿ ಆಲ್ಮೋಸ್ಟ್ ಈ ಲೆವೆಲಲ್ಲಿ. ಓಕೆ, ಸೊ ಅದು ಆ್ಯಕ್ಚುಲಿ 0.01 ಲಾಟ್. ಓಕೆ, ಆದಷ್ಟು ಸಣ್ಣ ಲಾಟ್ ತೊಗೊಂಡೆ. ಓಕೆ, ಅಂದರೆ $20 ಅಷ್ಟು ಔಟ್ಕಮ್ ಬಂತಿದ್ರಲ್ಲಿ ಪ್ರಾಫಿಟ್. ಓಕೆ, ಸೊ ಈಗ ನನ್ನದು ಫಂಡೆಡ್ ಅಕೌಂಟ್ ಸ್ಟೇಟಸ್ ಎಷ್ಟಂದರೆ 311. ಆಲ್ಮೋಸ್ಟ್ ನಾನು 62% ಕವರ್ ಮಾಡಿದ್ದೇನೆ. ಇನ್ನು 40% ಮಾತ್ರ ಇರೋದು ಕವರ್ ಆಗಲಿಕ್ಕೆ. ಆ್ಯಕ್ಚುಲಿ ಇದು ಟ್ರೇಡಲ್ಲಿ ನಾನು ಪ್ಲ್ಯಾನ್ ಎಂತ ಇತ್ತಂದರೆ, ನಾನು ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯನ್ನು ಆ್ಯಡ್ ಮಾಡುವವ, ಆದರೆ ಅರ್ಜೆಂಟ್ ಮಾಡಲಿಲ್ಲ. ಸೊ ಇಲ್ಲಿ ಒಂದೇ ಕ್ವಾಂಟಿಟಿ ಇರಲಿ, ಫ್ರೈಡೇ ಕೂಡ ಅನ್ನೆಸೆಸರಿಯಾಗಿ ಲಾಸ್ ಆಗೋದು ಬೇಡ ಅಂತ ಬಿಟ್ಟುಬಿಟ್ಟೆ. ಓಕೆ, ಸೊ ಆದರೆ ವಿಷಯ ಎಂತ ಅಂದರೆ, ಇಲ್ಲಿ ಆಲ್ ಟೈಮ್ ಹೈಯಲ್ಲಿದ್ದೇನೆ ನಾನೀಗ. ಅಂದರೆ ನಾನು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಈ ಅಕೌಂಟ್ ಇದ್ದು $285, $5,285. ಈಗ ನಾನು ಆಲ್ಮೋಸ್ಟ್ $5,311 ಅಲ್ಲಿದ್ದೆ. ಓಕೆ, ಒಂದು ನಿಮಿಷ. ಹಾಂ, ಈಗ ನೋಡ್ಬೋದು ನೀವು, $5,285 ನಂದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಇತ್ತು. ಈಗ ನಾನು 91 ಕೂಡ ಇತ್ತು, ಈಗ 5,300. ಓಕೆ, ಸೊ ಹೇಳಿಕೆ ಅಂತಂದರೆ, ನಾನು ಎಂತ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೆ ಅಂದರೆ, ಬೇಗ ಅಚೀವ್ ಮಾಡೋದಂತ ಅಲ್ಲ. ಬೇಗ ತುಂಬ ಆನ್ಲೈನಲ್ಲಿ ನೋಡ್ಬೋದು ನೀವು, ಬೇಗ ಫಂಡೆಡ್ ಅಕೌಂಟನ್ನು ಕ್ಲಿಯರ್ ಮಾಡ್ತಿರ್ತಾರೆ. ಅಂದರೆ ಅವ್ರದ್ದು ಪೇಔಟ್ಸ್ ತೊಗೊಳ್ತಿರ್ತಾರೆ. ಅದು ಆ್ಯಕ್ಚುಲಿ ಅವರ ರಿಯಲ್ ಆಗಿ ಎಂತ ಅಂತ ಅವರು ಹೇಳೋದಿಲ್ಲ. ಓಕೆ, ಬ್ಯಾಕ್ ಎಂಡಲ್ಲಿ ಎಂತ ಆಗ್ತಾ ಉಂಟಂತ. ಆದರೆ ನಾನು ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ನಾನು ತೋರಿಸ್ತಿದ್ದೇನೆ ಎಷ್ಟು ಕಷ್ಟ ಉಂಟಂತ. ಅಂದರೆ ಒಂದು ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಈ ಗ್ರಾಫಲ್ಲೇ ಗೊತ್ತಾಗ್ತದೆ. ಓಕೆ, ನಿಮಗೆ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್. ಯಾವುದೇ ಟ್ರೇಡಿಂಗ್ ಅಕೌಂಟ್, ಯಾವುದೇ ಫಂಡೆಡ್ ಅಕೌಂಟ್ ಒಂದೇ ಶಾರ್ಟಲ್ಲಿ ಇರೋದಿಲ್ಲ. ಓಕೆ, ಹೀಗೆ ಇರೋದೇ ಇಲ್ಲ. ಮಾರ್ಕೆಟ್ ಕೂಡ ನೋಡ್ಬೋದು ನೀವು, ಡೌನ್ ಅಪ್ ಆಗಿ ಹೋಗ್ತದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಓಕೆ, ಸೊ ಇದು ಟ್ರಾಫಿಕ್ಗೆ ನೀವು ಬೀಳಬೇಡಿ. ಒಂದೇ ಫಾಸ್ಟ್ ಮನಿ ಯಾವತ್ತೂ ಬೀಳಬಾರ್ದು. ಓಕೆ, ಇದು ಯಾರು ಫಾಸ್ಟೆಸ್ಟ್ ರಿಚ್ ಆಗಿ ಮೇಲೆ ಹೋಗ್ತಾರೆ ಫಂಡೆಡ್ ಅಕೌಂಟಲ್ಲಿ, ಒಂದು 2-3 ಟ್ರೇಡಲ್ಲಿ ಬ್ರಿಚ್ 2-3 ಟ್ರೇಡಲ್ಲಿ ಅಚೀವ್ ಆಗ್ತಾರೆ, ಅವರಿಗೆ ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಅಷ್ಟು ಕ್ಲಿಯರ್ ಆಗಿರೋದಿಲ್ಲ. ಓಕೆ, ಇರ್ತಾರೆ, ಅಂದರೆ ಒಳ್ಳೆ
ಪ್ರೊಫೆಷ್ನಲ್ ಟ್ರೇಡರ್, ಟಾಪ್ ಟ್ರೇಡರ್ಸ್ ಎಲ್ಲ. ಆದರೆ ಅವ್ರು ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ. ಓಕೆ, ಸೊ ಅದೇ ನಾನು ಹೇಳಲಿಕ್ಕೆ ಎಂತ ಹೋಗ್ತಿದ್ದೇನೆಂದರೆ, ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ರೂಲ್ಸನ್ನು ಫಾಲೋ ಮಾಡಬೇಕು. ಅದರಿಂದನೇ ನಾನು ಅರ್ಧ ನನ್ನದು ಫಂಡೆಡ್ ಅಕೌಂಟ್ ಬ್ರೀಚ್ ಆದದ್ದು. ಓಕೆ, ಸೊ ನಾನು ಫೋರ್ಸ್ಫುಲ್ ಟ್ರೇಡ್ ಮಾಡ್ತಿದ್ದೆ. ಇನ್ನು ಬರುವ ವಾರದಿಂದ ಅದೇ ನಾನು ನಿಮಗೆ ಹೇಳಿದ್ದೆ, ಕ್ಲೀನಾಗಿ ರೂಲ್ಸನ್ನು ಫಾಲೋ ಮಾಡೋದು. ರೂಲ್ಸ್, ಕ್ಲಿಯರ್ ಟ್ರೇಡ್ ಓನ್ಲಿ. ಓಕೆ, ಕ್ಲೀನ್ ಟ್ರೇಡ್ಸ್ ಮತ್ತು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದನ್ನು ನಾನು ಫಾಲೋ ಮಾಡ್ತೇನೆ, ಟ್ರೈ ಮಾಡ್ತೇನೆ, ಫೋರ್ಸ್ಫುಲ್ಲಿ ಆಗಿ ಫಾಲೋ ಮಾಡ್ತೇನೆ. ಮಾಡಲೇಬೇಕಿದು ಫಂಡೆಡ್ ಅಕೌಂಟ್ ಕ್ಲಿಯರ್ ಆಗಬೇಕಾದ್ರೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಶುಕ್ರವಾರದ ಅನಾಲಿಸಿಸ್ ಮತ್ತು ಯಾವುದೆಲ್ಲ ಟ್ರೇಡ್ ತೊಗೊಂಡೆ ನಾನು. ಇನ್ನು ನಿಮಗೆ ಸಿಗ್ತೇನೆ ನಾನು ನೆಕ್ಸ್ಟ್ ವೀಕ್. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ವೀಕೆಂಡ್ ಆ್ಯಂಡ್ ಸ್ಟೇ ಸೇಫ್ ಆ್ಯಂಡ್ ಟ್ರೇಡ್ ಸೇಫ್.